ಪರಂ ಶಾಂತಿ. ಇಂದಿನ ವಿಶೇಷ ಸಂದೇಶದಲ್ಲಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನಾನು ಆತ್ಮ ಒಂದು ಶೈನಿಂಗ್ ಸ್ಟಾರ್ ಆಗಿದ್ದೇನೆ, ಹೊಳೆಯುತ್ತಿರುವ ನಕ್ಷತ್ರವಾಗಿದ್ದೇನೆ. ಈ ನನ್ನ ಶರೀರವು ಕ್ರಿಸ್ಟಲ್ನ ಶರೀರವಾಗಿದೆ. ಅಂದರೆ ನನ್ನ ಶರೀರವೂ ಸಹ ನಕ್ಷತ್ರದಂತೆ ಹೊಳಪಿನಿಂದ ಕೂಡಿದೆ. ಫರಿಷ್ತಾಗಳ ರೂಪದಂತೆ ನನ್ನ ಶರೀರವು ಹೊಳೆಯುತ್ತಿದೆ. ಹಾಗೂ ನಾನು ಆತ್ಮ ಫರಿಷ್ತಾ ಸ್ವರೂಪಕ್ಕೆ ಬಂದು ಹಾರುತ್ತಿದ್ದೇನೆ ಎಂದು ಅನುಭವಕ್ಕೆ ತಂದುಕೊಳ್ಳಿ ಎಂದು ಬಾಪೂಜಿಯವರು ಇಂದು ನಮಗೆ ಸಂದೇಶವನ್ನು ನೀಡುತ್ತಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಸಂದೇಶ. ಅಂದರೆ ನಾವು ನಮ್ಮ ಶರೀರವನ್ನು ಯಾವ ರೀತಿಯಲ್ಲಿ ಕಾಣಬೇಕು ಅನ್ನುವುದನ್ನು ಬಾಪೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಶರೀರ ಕ್ರಿಸ್ಟಲ್ನ ಶರೀರವಾಗಿದೆ. ಹಾಗೂ ನಾನು ಆತ್ಮ ಹೊಳೆಯುತ್ತಿರುವ ನಕ್ಷತ್ರದಂತೆ ಇದ್ದೇನೆ. ಹಾಗೂ ನಾನು ಫರಿಷ್ತಾ ರೀತಿಯಾಗಿ ಅಂದರೆ ದಿವ್ಯ ಸ್ವರೂಪಕ್ಕೆ ಬಂದು ನಾನು ಮೇಲೆ ಹಾರುತ್ತಿದ್ದೇನೆ. ಈ ರೀತಿ ಮಕ್ಕಳಾದ ನಾವು ಅನುಭವವನ್ನು ಮಾಡಿಕೊಳ್ಳುತ್ತಾ ಹೋದಾಗ ಒಂದಲ್ಲ ಒಂದು ದಿನ ನಮ್ಮ ಫರಿಷ್ಠಾ ಸ್ವರೂಪವು ನಮ್ಮನ್ನು ಧರಿಸಲಿದೆ, ಧಾರಣೆ ಮಾಡಲಿದೆ. ಇದರಿಂದ ಅನಾಯಾಸವಾಗಿ ಪರಿವರ್ತನೆ ಆಗುವುದು. ಅಚಾನಕ್ और ಆಶ್ಚರ್ಯಜನಕ ಪರಿವರ್ತನ್ ಹೋ ಜಾಯೇಗಾ ಅಂತ ವಾಣಿಗಳಲ್ಲಿಯೂ ಸಹ ಹೇಳಲಾಗಿದೆ. ಅಂದರೆ ನಾವು ಸದಾ ಫರಿಷ್ಠಾ ಸ್ವರೂಪದಲ್ಲಿ ಇರುವುದನ್ನು ಅಭ್ಯಾಸ ಮಾಡಿದಾಗ ಹಾಗೂ ನಾನು ನಕ್ಷತ್ರದಂತೆ ಹೊಳೆಯುತ್ತಿದ್ದೇನೆ ಎನ್ನುವಂತಹ ಅನುಭವದಲ್ಲಿ ಸದಾ ಇರುವಾಗ, ಅಂದರೆ ಒಟ್ಟಾರೆ ನಾವು ಆತ್ಮಸ್ವರೂಪದ ಸ್ಥಿತಿಯಲ್ಲಿದ್ದಾಗ, ಅಂದರೆ ಪರಮಪಿತ ತಂದೆಯ ಸಮಾನ ಸ್ಥಿತಿಯಲ್ಲಿದ್ದಾಗ, ಈ ರೀತಿ ನಿರಂತರ ಆತ್ಮಸ್ವರೂಪ ಸ್ಥಿತಿಯಲ್ಲಿ ಇರುವುದನ್ನು ನಾವು ಅಭ್ಯಾಸ ಮಾಡಿದಾಗ ನಮ್ಮ ಸಂಪನ್ನ ಸ್ವರೂಪವಾದಂತಹ ಅಂದರೆ ತಂದೆಯ ಸ್ವರೂಪದಲ್ಲಿರುವಂತಹ ನಮ್ಮ ಆಕಾರಿ ಸ್ವರೂಪವು ನಮ್ಮನ್ನು ಧಾರಣೆ ಮಾಡುವುದು. ಅಂದರೆ ನಮ್ಮ ಪಂಚತತ್ವದ ಈ ಶರೀರವು ಫರಿಷ್ಠಾ ಸ್ವರೂಪವನ್ನು, ದಿವ್ಯ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ನಾವು ತಂದೆಯ ಸ್ವರೂಪದಲ್ಲಿ ಸದಾ ಇರುವುದನ್ನು ಅನುಭವ ಮಾಡಿಕೊಳ್ಳುತ್ತಾ ಹೋದಾಗ ನಮ್ಮ ಈ ಸಾಕಾರಿ ಸ್ವರೂಪವು ತಂದೆಯ ಫ್ರೀಕ್ವೆನ್ಸಿಯೊಂದಿಗೆ ಸೇರಿಕೊಳ್ಳುತ್ತದೆ. ಅಂದರೆ ನಮ್ಮ ದಿವ್ಯ ಸ್ವರೂಪ, ಆಕಾರಿ ಸ್ವರೂಪ ನಮ್ಮನ್ನು ಸ್ವೀಕರಿಸುತ್ತದೆ, ಧಾರಣೆ ಮಾಡಿಕೊಳ್ಳುತ್ತದೆ. ಆಗ ನಾವು ಸಂಪನ್ನರಾಗುತ್ತೇವೆ, ಸಂಪೂರ್ಣರಾಗುತ್ತೇವೆ. ಇದರಿಂದ ಪರಿವರ್ತನೆಯು ಸುಲಭವಾಗಿ ಆಗುತ್ತದೆ. ಪರಿವರ್ತನೆ ಅಂದರೆ ಕಾಮವು ಆನಂದದಲ್ಲಿ ಪರಿವರ್ತನೆಯಾಗುವುದು, ಕ್ರೋಧವು ಶಕ್ತಿಯಾಗಿ, ಲೋಭವು ಖುಷಿಯಲ್ಲಿ ಹಾಗೂ ಮೋಹವು ಪ್ರೀತಿಯಲ್ಲಿ ಪರಿವರ್ತನೆಯಾಗುವುದು. ಹಾಗೂ ನಮ್ಮ ಅಹಂಕಾರ ಭಾವವು ಸಮರ್ಪಣೆಯಲ್ಲಿ ಪರಿವರ್ತನೆಯಾಗುವುದು. ಹಾಗೂ ಈ ಪ್ರೊಸೀಜರ್ ನಿರಂತರವಾಗಿ ನಮ್ಮಲ್ಲಿ ಆರಂಭವಾಗಿದೆ. ನಮ್ಮ ಎಲ್ಲ ಸಂಸ್ಕಾರಗಳು ನಿರಂತರವಾಗಿ ಪರಿವರ್ತನೆಯಾಗುತ್ತಾ ಹೋಗುತ್ತಿವೆ. ಹೀಗಾಗಿ ನಾವು ಸದಾ ಸಮರ್ಪಣಾ ಬುದ್ಧಿಯಿಂದ ಹಾಗೂ ನಿಶ್ಚಿಂತರಾಗಿ ಇರುವುದನ್ನು ನಾವು ಕಲಿಯಬೇಕು. ಬಾಪೂಜಿಯವರು ತಮ್ಮ ಕ್ರಿಯೇಷನನ್ನು ಅಂದರೆ ತಮ್ಮ ಮಕ್ಕಳನ್ನು ತಮ್ಮ ಸಮಾನರನ್ನಾಗಿ ಮಾಡುತ್ತಿದ್ದಾರೆ. ತಂದೆಯು ಮುಂದುವರೆದು ಹೇಳುತ್ತಿದ್ದಾರೆ, ಈಗ ತಂದೆಯ ಶಿಕ್ಷಕನ ಪಾತ್ರವು ಮುಗಿದಿದೆ. ಈಗ अब बाप सतगुरु के रूप में हमें आप समान बना रहे हैं. ಅಂದರೆ ಪರಮಪಿತ ತಂದೆಯು ನಮ್ಮನ್ನು ತನ್ನ ಸಮಾನರನ್ನಾಗಿ ಪರಿವರ್ತನೆ ಮಾಡುತ್ತಿದ್ದಾನೆ. ಮಕ್ಕಳೇ, ನಾನು ನಿಮಗೆ ಅನುಭವಕ್ಕೆ ಬರುತ್ತಿದ್ದೇನೆಯೋ ಅಥವಾ ಇಲ್ಲವೋ, ಆದರೆ ನಾನು ಈ ಸುಂದರ ಸಮಯದಲ್ಲಿ, ಈ ಪರಿವರ್ತನೆಯ ಸಮಯದಲ್ಲಿ ಸದಾ ನಾನು ನಿಮ್ಮೊಂದಿಗೆ ಕೊನೆಯ ತನಕ ಇರುವೆನು ಎನ್ನುತ್ತಾರೆ ಪರಮಪಿತ ತಂದೆ ಬಾಪೂಜಿಯವರು. ನೋಡಿ, ಇದು ಎಂತಹ
ಒಂದು ಒಳ್ಳೆಯ ಸುಂದರ ಸಿಹಿಯಾದ ಸುದ್ದಿಯಾಗಿದೆ. ಅಂದರೆ ಪರಮಪಿತ ತಂದೆ ಸದಾ ನಮ್ಮೊಂದಿಗೆ ಇದ್ದಾರೆ ಎನ್ನುವುದನ್ನು ಸಾರಿ ಸಾರಿ ನಮಗೆ ತಿಳಿಸುತ್ತಿದ್ದಾರೆ. ಹಾಗೂ ತಂದೆಯು ಈ ಸಮಯವನ್ನು ಸುಂದರ ಸಮಯ ಎಂದಿದ್ದಾರೆ. ಏಕೆಂದರೆ ಈ ಸಮಯದಲ್ಲಿ ಸದಾ ಪರಮಪಿತ ತಂದೆಯು ಮಕ್ಕಳೊಂದಿಗೆ ಇದ್ದಾನೆ. ಹೀಗಾಗಿ ಈ ಸಮಯ ಸುಂದರ ಸಮಯವಾಗಿದೆ. ಅಂದರೆ ತಂದೆ ನಮ್ಮೊಂದಿಗೆ ಇದ್ದಾನೆ, ಸದಾ ನಮ್ಮೊಂದಿಗೆ ಇರುತ್ತಾನೆ, ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ತಂದೆ ನಮ್ಮೆಲ್ಲರನ್ನ ಎಲ್ಲ ರೀತಿಯ ಬಂಧನಗಳಿಂದ ನಿರ್ಬಂಧನರಾಗಿ ಮುಕ್ತರನ್ನಾಗಿ ಮಾಡಲು ಇಚ್ಛಿಸುತ್ತಾನೆ. ಎಲ್ಲ ಜವಾಬ್ದಾರಿಗಳು ತಂದೆ ಹೊತ್ತುಕೊಂಡಿದ್ದಾನೆ ಅಂತಂದಾಗ ಸಮಯಕ್ಕೂ ಮುಂಚೆ ನಾವು ನಮ್ಮ ಗುರಿಯನ್ನು ತಲುಪುವುದು ಶತಸಿದ್ಧ. ಆದರೆ ಇದಕ್ಕಾಗಿ ಮಕ್ಕಳಾದ ನಾವು ತಂದೆ ಹೇಳಿರುವಂತಹ ಮಾರ್ಗದಲ್ಲಿ ನಡೆದುಕೊಳ್ಳುವುದು ಅತ್ಯವಶ್ಯಕ. ಬಾಪೂಜಿಯವರ ಕಡೆಯಿಂದ ಇಂಪಾರ್ಟೆಂಟ್ ಆದ ಒಂದು ಸಲಹೆ, ಒಂದು ಗೈಡೆನ್ಸ್ ಅಂತಂದರೆ, ಪರಮಪಿತ ತಂದೆಯು ನಮ್ಮನ್ನು ಮಾಸ್ಟರ್ ಬುದ್ಧಿಮಾನ್ ಹಾಗೂ ತಂದೆಯ ಸಮಾನ ಮಕ್ಕಳನ್ನಾಗಿ ಮಾಡಲಿದ್ದಾನೆ. ಮಾಸ್ಟರ್ ರಚಯಿತ, ಮಾಸ್ಟರ್ ಸರ್ವಶಕ್ತಿಮಾನ್ ತಂದೆಯ ಸಮಾನರನ್ನಾಗಿ ಮಾಡುತ್ತಿದ್ದಾನೆ ಅಂತಂದಾಗ ಮಕ್ಕಳಾದ ನಮ್ಮ ಜವಾಬ್ದಾರಿ ಏನು ಅಂತಂದರೆ, ನಾವು ಈ ಜಗತ್ತಿನ ಎಲ್ಲ ರೀತಿಯ ಸಂಕಲ್ಪಗಳಿಂದ ನಾವು ದೂರ ಸರಿಯಬೇಕಿದೆ. ಎಲ್ಲ ರೀತಿಯ ಸಂಕಲ್ಪಗಳಿಂದ ನಾವು ದೂರವೇ ಉಳಿದುಕೊಳ್ಳಬೇಕು ಅಂದಾಗ ಇದಕ್ಕಾಗಿ ನಾವು ಒಂದು ಸಣ್ಣ ಕೆಲಸವನ್ನು ಮಾಡಬೇಕಾಗುತ್ತದೆ. ಅದೆಂದರೆ, ನಾವು ನಮ್ಮ ಮನದಲ್ಲಿ ಯಾವುದೇ ರೀತಿಯ ಸಂಕಲ್ಪಗಳು ಬರಲಿ, ಆ ಎಲ್ಲ ಸಂಕಲ್ಪಗಳನ್ನು ನಾವು ಪರಮಪಿತ ತಂದೆಗೆ ಅರ್ಪಿಸುತ್ತಾ ಹೋಗಬೇಕು. ಹಾಗೂ ನಮ್ಮ ಮನಸ್ಸನ್ನು ಸದಾ ಹಗುರವಾಗಿ ಇಡುತ್ತಿರಬೇಕು. ಒಂದು ಸೆಕೆಂಡ್ ಕೂಡ ನಮ್ಮ ಮನಸ್ಸು ಭಾರವಾಗದಂತೆ ನೋಡಿಕೊಳ್ಳುತ್ತಿರಬೇಕು. ಈ ಜಗತ್ತಿನ ಸಂಕಲ್ಪಗಳಿಂದ ದೂರ ಉಳಿಯಬೇಕು ಅಂತಂದಾಗ ತಂದೆ ಅದೆಷ್ಟು ಸುಲಭವಾದ ಉಪಾಯವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಮನಸ್ಸನ್ನು ನಾವು ಹಗುರವಾಗಿ ಇಟ್ಕೊಳ್ಬೇಕು ಅಂತಂದರೆ ಮನಸ್ಸಿನಲ್ಲಿ ಏಳತಕ್ಕಂತಹ ಪ್ರತಿಯೊಂದು ಸಂಕಲ್ಪಗಳನ್ನು ನಾವು ತಂದೆಗೆ ಅರ್ಪಿಸುತ್ತಾ ಹೋಗಬೇಕು. ಇದರಿಂದ ನಮ್ಮ ಮನಸ್ಸು ಹಗುರವಾಗುತ್ತಾ ಹೋಗುತ್ತದೆ. ಅಂದರೆ ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ನಾವು ನಮ್ಮ ಮೇಲೆ ಎಳೆದುಕೊಳ್ಳುತ್ತಿಲ್ಲ. ನಾವು ಪ್ರತಿಯೊಂದನ್ನು ಪರಮಪಿತ ತಂದೆಗೆ ಇಲ್ಲಿ ಅರ್ಪಣೆ ಮಾಡುತ್ತಾ ಹೋಗುತ್ತಿದ್ದೇವೆ. ಇದರಿಂದ ನಾವು ಹಗುರವಾಗುತ್ತಾ ಹೋಗುತ್ತೇವೆ ಹಾಗೂ ನಿಶ್ಚಯ ಬುದ್ಧಿಯಿಂದ ನಾವು ಪುರುಷಾರ್ಥದಲ್ಲಿ ಮುಂದುವರಿಯುತ್ತಾ ಹೋಗುತ್ತೇವೆ. ಎಲ್ಲವನ್ನ ಪರಮಪಿತನೇ ತನ್ನ ಜವಾಬ್ದಾರಿಯನ್ನಾಗಿ ತೆಗೆದುಕೊಳ್ಳುತ್ತಿದ್ದಾನೆ ಅಂದಾಗ ನಮ್ಮ ಮನಸ್ಸು ಹೇಗೆ ತಾನೇ ಭಾರವಾಗಲು ಸಾಧ್ಯ? ಎಲ್ಲವನ್ನ ಆ ತಂದೆಗೆ ಅರ್ಪಿಸಿ ನಿಶ್ಚಿಂತರಾಗಿ ಹಗುರವಾಗಿ ಪುರುಷಾರ್ಥವನ್ನು ಮಾಡಿ ಆತ್ಮಸ್ವರೂಪದಲ್ಲಿ ಸ್ಥಿತರಾಗುವುದನ್ನು ಅಭ್ಯಾಸ ಮಾಡಿ. ಈ ರೀತಿ ನಾವು ನಿಶ್ಚಿಂತ ಬುದ್ಧಿ ಹೇಗೆ ಇಡಬೇಕು, ಹೇಗೆ ಸಂಕಲ್ಪಗಳಿಂದ ದೂರ ಉಳಿದುಕೊಳ್ಳಬೇಕು ಅನ್ನುವುದನ್ನು ನಾವು ಅಭ್ಯಾಸ ಮಾಡುತ್ತಾ ಹೋದಾಗ ಈ ಒಂದು ವಿಧಾನದಿಂದಲೇ ನಾವು ಅತಿ ಸುಲಭವಾಗಿ ಶೀಘ್ರವಾಗಿ ತಂದೆಯ ಸಮಾನರಾಗಲು ಸಾಧ್ಯ. ಯಾರು ತಮ್ಮ ಮನಸ್ಸು ಬುದ್ಧಿಯನ್ನು ಪರಮಪಿತನಿಗೆ ನೀಡಿದ್ದಾರೆಯೋ ಅವರು ಮಾತ್ರ ತಮ್ಮೆಲ್ಲ ಸಂಕಲ್ಪಗಳನ್ನು ಅವನಿಗೆ ಅರ್ಪಿಸಲು ಸಾಧ್ಯ. ಈ ರೀತಿ ಎಲ್ಲವನ್ನ ಸಮರ್ಪಿಸಿದಂತಹ ಆತ್ಮವೇ ಸದಾ ಕಾಲಕ್ಕೂ ಸುಖವಾಗಿರಲು ಸಾಧ್ಯ. ಇಂದಿನ ಮುಖ್ಯವಾದಂತಹ ವಿಷಯ ಏನಂತಂದರೆ, ನಾವು ನಮ್ಮ ಪ್ರತಿಯೊಂದು ಸಂಕಲ್ಪಗಳಿಂದ ದೂರ ಸರಿಯುತ್ತಾ ಹೋಗಬೇಕು. ಅಂದರೆ ಮನದಲ್ಲಿ ಹೇಳುವಂತಹ ಒಂದೊಂದು ಸಂಕಲ್ಪವನ್ನು ಸಹ ತಂದೆಗೆ ಅರ್ಪಿಸುತ್ತಾ ಹೋಗಬೇಕು. ಅದರಿಂದ ದೂರ ಸರಿಯುತ್ತಾ ಹೋಗಬೇಕು. ಈ ರೀತಿ ಸಮರ್ಪಣಾ ಭಾವ ನಮ್ಮಲ್ಲಿ ಬಂದಾಗ ನಮ್ಮ ಮನಸ್ಸು ಸದಾ ಹಗುರವಾಗಿರುತ್ತದೆ
ಮನಸ್ಸು ಹಗುರವಾದಾಗ ನಮ್ಮ ಮನಸ್ಸು ನಾವು ಸದಾ ಸಂತುಷ್ಟರಾಗಿರುತ್ತೇವೆ. ಸಮರ್ಪಿತ ಆತ್ಮ ಸದಾ ಸಂತುಷ್ಟ ಆತ್ಮ. ಸಂತುಷ್ಟ ಆತ್ಮರ ಮುಂದೆ ಇನ್ಯಾರೂ ಇಲ್ಲ. ಪರಂ ಶಾಂತಿ.